ಶ್ರೀ ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ, ಶ್ರೀ ಗಾಯತ್ರಿ ಜ್ಯುವೆಲರ್ಸ್, ದುರ್ಗೆಗುಡಿ, ಗೋಪಾಲಗೌಡ ಬಡಾವಣೆಯ ಎಂಪೋರಿಯಂ ಇವರ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 21ರಂದು ಕುವೆಂಪು ರಂಗಮಂದಿರದಲ್ಲಿ ತೊರೆದು ಜೀವಿಸಬಹುದೇ ಎಂಬ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ವೇದಿಕೆಯ ಮುಖ್ಯಸ್ಥ ಶಶಿ ಎಸ್ ಮಂಗಳಗಾರ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ವೇದಿಕೆಯು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜಿಸುತ್ತಾ ಬರುತ್ತದೆ. ಈ ಬಾರಿಯೂ ಕೂಡ ದೇಶದಲ್ಲಿ ಮತ್ತು ಅನೇಕ ರಾಜ್ಯಗಳಲ್ಲಿ ಹಾಡಿ ಪ್ರೇಕ್ಷಕರಿಂದ ಪ್ರಶಂಸೆಗೆ ಪಾತ್ರರಾದ ಹಿಂದೂಸ್ತಾನಿ ಗಾಯಕರು ಆದ ನೌಶಾದ್ ಹರ್ಲಾಪುರ್, ನಿಷಾದ್ ಹರ್ಲಾಪುರ್ ಸಹೋದರರಿಂದ ಭಕ್ತಿಭಾವ ಹಾಗೂ ಹಳೆಯ ಚಿತ್ರಗೀತೆಗಳು, ಸ್ವರ ಸಂಧ್ಯಾ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಾದ್ಯವೃಂದದಲ್ಲಿ ಮಳೆ ಮಲ್ಲೇಶ ಸೇರಿದಂತೆ ಇನ್ನು ಹಲವರು ಭಾಗಿಯಾಗಿದ್ದಾರೆ ಅಂತ ತಿಳಿಸಿದ್ರು. ಹಾಗೆ ಒಳ್ಳೊಳ್ಳೆ ಸ್ಟೇಜಲ್ಲಿ ಹಾಡಿದ್ದಾರೆ. ಆದರೆ ಶಿವಮೊಗ್ಗ ಹಿಂದೂಸ್ತಾನಿ ಇದಕ್ಕೆ ಸ್ವಲ್ಪ ಕಡಿಮೆ ಆಸಕ್ತರು ಇರೋದರಿಂದ ಇಲ್ಲಿ ಅವರನ್ನು ಯಾರು ಅಷ್ಟು ಗುರುತಿಸಿದ ಹಾಗೆ ಕಾಣ್ತಾ ಇಲ್ಲ. ಬಟ್ ಒಳ್ಳೆಯ ಕಲಾವಿದರು, ತುಂಬ ಒಂದು ಗುರು ಪರಂಪರೆಯಿಂದ, ಪುಟ್ಟರಾಜ ಗವಿಗಳ ಆಶ್ರಮದಿಂದ ಗುರು ಪರಂಪರೆಯಿಂದ ಬೆಳೆದು ಬಂದಂಥ ಕಲಾವಿದರು. ಹುಮಾಯೂನ್ ಹರ್ಲಾಪುರ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಸಾಧಾರಣ ಅವ್ರ ಮಕ್ಕಳು ಈಗ ಪರಿಚಯ ನಿಮಗೆಲ್ಲ ಇರ್ಬೋದು. ಆದರೆ ಈ ಒಂದು ಒಳ್ಳೆ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಯಾರೂ ಮಾಡಿರಲಿಲ್ಲ. ನಾವು ಶಿವಮೊಗ್ಗದವರಾಗಿರೋದ್ರಿಂದ ಅವ್ರನ್ನೊಂದು ಪರಿಚಯ ಮಾಡಬೇಕು ಅಂತ ಉದ್ದೇಶದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಭಜನ್ ಹಾಗೂ ಹಳೆಯ ಹಾಡುಗಳನ್ನು, ಹಿಂದೂಸ್ತಾನಿ ರಾಗಗಳಲ್ಲಿ ಇರುವಂಥ ಹಳೆಯ ಚಿತ್ರಗೀತೆಗಳನ್ನು ಅವರು ಹಾಡ್ತಾರೆ. ಅಂದರೆ ಇಲ್ಲಿ ಸ್ವಲ್ಪ ಚಿತ್ರಗೀತೆಗಳಿಗೆ ಜಾಸ್ತಿ ಮಹತ್ವ ಕೊಡೋದ್ರಿಂದ ಅದನ್ನು ಪ್ರೇಕ್ಷಕರಿಗೆ ಹಿಂದೂಸ್ತಾನಿ ಇದರಲ್ಲಿ ಹಾಡಿ ಅವರು ಅದನ್ನು ತೋರಿಸ್ತಾರೆ. ಹಾಗೆ ಅವರು ಭೀಮಸೇನ್ ಜೋಶಿಯವರ ಜನ್ಮ ಶತಾಬ್ದಿಗೆ ಮಹಾರಾಷ್ಟ್ರಕ್ಕೆ ಎಲ್ಲ ಅವ್ರು ಕರೆದಿದ್ದಾರೆ. ಅಲ್ಲಿ ಹೋಗಿ ಹಾಡಿದ್ದಾರೆ ಅಂತ ಹೇಳಿದರೆ ಅಷ್ಟು ವಿದ್ವತ್ತಿಲ್ಲ ಅಂದರೆ ಅಲ್ಲೆಲ್ಲ ಕರೆಯಲ್ಲ ಅವರಿಗೆ. ಮಹಾರಾಷ್ಟ್ರ ಇಲ್ಲೆಲ್ಲ ಹಿಂದೂಸ್ತಾನಿಗೆ ಒಳ್ಳೆಯ ಒಂದು ಅವಕಾಶ ಇದೆ. ಆದರೆ ಶಿವಮೊಗ್ಗದಲ್ಲಿ ನಾವು ಅವರಿಗೆ ಹಿಂದೂಸ್ತಾನಿ ಪ್ಲಸ್ ಚಿತ್ರಗೀತೆ, ಭಾವಗೀತೆಗಳನ್ನು ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಯುತ ರುದ್ರೇಗೌಡರವರು ಮಾಡ್ತಾರೆ. ಹಾಗೆ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಬಸವ ಮರುಳಸಿದ್ಧ ಸ್ವಾಮೀಜಿ ಬಸವ ಕೇಂದ್ರ ಇವರು ಇರ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕಲಾಸಕ್ತರು, ಕಲಾ ಪೋಷಕರು ಆದಂಥ ಶ್ರೀಯುತ ಷಡಾಕ್ಷರಿ ಅವರು ಇರ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವೇದಿಕೆ ಕಾರ್ಯಕ್ರಮ ಇರ್ತದೆ. ಆ ವೇದಿಕೆ ಕಾರ್ಯಕ್ರಮ ಏನಂತ ಹೇಳಿದರೆ, ನಮ್ಮ ವಿಜಯ್ ಕುಮಾರ್ ಭತ್ತದ್ ಜಂಟಿ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ಅವರಿಗೆ ಇದೇ 31 ರಿಟೈರ್ಮೆಂಟ್ ಇದೆ. ಅವರು ಕಲೆಯ ಬಗ್ಗೆ ತುಂಬ ಆಸಕ್ತಿ ಇರೋರು ಮತ್ತು ಎಲ್ಲ ಕಡೆ ಕಲಾವಿದರಿಗೆ, ಕಲಾ ಪೋಷಕರಾಗಿ ತುಂಬ ಸಹಕಾರ ಮಾಡ್ತಾರೆ. ಅವರು ಯಾವತ್ತೂ ಪ್ರಚಾರ ಬಯಸದೆ ನನ್ನನ್ನು ಎಲ್ಲೂ ನೀವು ಹೋಗಬೇಡಿ, ಇದು ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಒಳ್ಳೆಯ ಒಂದು ಆಸಕ್ತಿ ಇರುವಂಥ ದೊಡ್ಡ ಆಫೀಸರ್ ಅವರು ರಿಟೈರ್ಮೆಂಟ್ ಆಗೋದ್ರಿಂದ ನಮಗೊಂದು ಸಣ್ಣ ಅವಕಾಶ ಸಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ಅವರು ರಿಟೈರ್ಮೆಂಟಿಗೂ ಹತ್ತಿರ ಇರೋದ್ರಿಂದ ಅವರಿಗೊಂದು ನಾವು ಶಿವಮೊಗ್ಗದಿಂದ ಬೀಳ್ಕೊಡುಗೆ ಸಮಾರಂಭ ಥರ ಮಾಡಿ ಒಂದು ಸಣ್ಣ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಅವರನ್ನು ನಾವು ಸನ್ಮಾನ ಮಾಡ್ತೇವೆ. ಅವರಿಗೆ ಕರ್ನಾಟಕ ಸರ್ಕಾರ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೂಡ ಕೊಟ್ಟಿದೆ. ಅವರು ಕೂಡ ಒಳ್ಳೆ ಕಲಾಸಕ್ತರು, ಕಲೆ ಬಗ್ಗೆ ತುಂಬ ಒಂದು ಗೌರವ ನಮ್ಮ ಕೈಯಿಂದ